ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ವಿಧಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಸ್ಟೈಲ್ ಐಕಾನ್ ಅಂತಾನೆ ಹೇಳಬಹುದು. ವಿಧಿ ಮಾಡೋ ಸ್ಟೈಲ್ಗೆ ಅದೆಷ್ಟೋ ಹುಡುಗಿಯರು ಕಾಪಿ ಮಾಡಿರುವುದು ಉಂಟು. ಹೇರ್ ಸ್ಟೈಲ್, ಡ್ರೆಸ್ ಎಲ್ಲವೂ ಸೂಪರ್ ಆಗಿನೇ ಇರುತ್ತೆ. ಸ್ಟೈಲ್ ಐಕಾನ್ ಮಾತ್ರವಲ್ಲ, ಮಾತಿನ ಮಲ್ಲಿಕೋಪಿಷ್ಟೆ. ಮನೆಯಲ್ಲಿ ಚಿಕ್ಕ ಮಗಳಾಗಿರುವ ಕಾರಣ ಎಲ್ಲರೂ ಕೆಲವೊಂದು ವಿಚಾರದಲ್ಲಿ ದೂರ ಇಡ್ತಾರೆ. ಅದರಲ್ಲಿ ಅಣ್ಣನ ಮೇಲೆ ಮನೆಯವರಿಗೆ ಪ್ರೀತಿ ಜಾಸ್ತಿ. ಇದು ವಿಧಿ ಯಾವಾಗಲೂ ಹೇಳುವ ದೂರು. ತಾನು ಫ್ಯಾಷನ್ ಆಗಿದ್ದೀನಿ, ತನ್ನ ಅತ್ತಿಗೆ ಕೂಡ ಅಷ್ಟೇ ಫ್ಯಾಷನ್ ಆಗಿರಬೇಕು ಎಂದು ಬಯಸಿದವಳು ವಿಧಿ. ಲಕ್ಷ್ಮಿ ಅದಕ್ಕೆ ತದ್ವಿರುದ್ಧ, ಪಕ್ಕಾ ಗೃಹಿಣಿಯಂತೆ ಇರುವುದಕ್ಕೆ ಆಸೆ ಪಡುವ ಹೆಣ್ಣು. ಹೀಗಾಗಿ ಮನೆಯಲ್ಲಿ ಲಕ್ಷ್ಮಿ ಹಾಗೂ ವಿಧಿ ನಡುವೆ ಆಗಾಗ ಯುದ್ಧಗಳು ನಡೆಯುತ್ತಲೇ ಇರುತ್ತೆ. ಆದರೆ ಈಗ ವಿಧಿ ಮದುವೆಯಾಗಿ ಗಂಡನ ಮನೆಗೆ ಹೋಗುವ ಕಾಲ ಬಂದಿದೆ. ಅದು ರಿಯಲ್ ಲೈಫ್ನಲ್ಲಿ. ವಿಧಿ ಅಲಿಯಾಸ್ ಲಾವಣ್ಯ ಹಿರೇಮಠ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ತನ್ನಿಷ್ಟದ ತಾರ್ ತೆಗೆದುಕೊಂಡರು. ಅದು 20 ಲಕ್ಷ ಬೆಲೆ ಬಾಳುವಂಥದ್ದು. ಇದೀಗ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಸ್ಪೆಷಲ್ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಅಭಿಮಾನಿಗಳಿಗೆ ತಮ್ಮ ಹುಡುಗನನ್ನ ತೋರಿಸಿದ್ದಾರೆ. ಈ ಕಪಲ್ ರೊಮ್ಯಾಂಟಿಕ್ ಆಗಿ ಫೋಟೋಶೂಟ್ ಮಾಡಿಸಿದ್ದಾರೆ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ವಿಧಿ ಚಿಕ್ಕ ಮಗಳು. ಅದರಲ್ಲೂ ವೈಷ್ಣವ್ಗೆ ತಂಗಿ ಎಂದರೆ ಪ್ರೀತಿ ಜಾಸ್ತಿ. ಮನೆಯವರೆಗೂ ವಿಧಿ ಅಂದರೆ ಮುದ್ದು. ಚಿಕ್ಕ ಮಗಳು ರಿಯಲ್ ಲೈಫ್ನಲ್ಲಿ ಮದುವೆಯಾಗುತ್ತಿರೋದಕ್ಕೆ ಎಲ್ಲರೂ ವಿಶ್ ಮಾಡಿದ್ದಾರೆ. ವಿಧಿ ತಾಯಿ ಕಾವೇರಿ, ಅತ್ತೆ ಸುಪ್ರೀತಾ, ಗಂಗಾ ಎಲ್ಲರೂ ವೈವಾಹಿಕ ಜೀವನಕ್ಕೆ ಶುಭ ಕೋರಿದ್ದಾರೆ. ಲಾವಣ್ಯ ಹಿರೇಮಠ್ ತಾನು ಮದುವೆಯಾಗುತ್ತಿರುವ ಹುಡುಗನ ಜೊತೆಗೆ ಬುಕ್ ಓದುವ ರೀತಿ ಕಿಸ್ಸಿಂಗ್ ಸೀನ್, ರೊಮ್ಯಾಂಟಿಕ್ ಮೂಡಲ್ಲಿ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡಿದ್ದಾರೆ. ಅದರ ಜೊತೆಗೆ ತನ್ನುಡುಗ ಯಾರೆಂದು ಟ್ಯಾಗ್ ಕೂಡ ಮಾಡಿದ್ದಾರೆ. ಲಾವಣ್ಯ ಹಿರೇಮಠ್ ಮದುವೆಯಾಗುತ್ತಿರುವ ಹುಡುಗನ ಹೆಸರು ಅಕ್ಷಯಾಚಾರ್ಯ. ಅವರು ಕೂಡ ಡೆಂಟಿಸ್ಟ್. ಲಾವಣ್ಯ ಕೂಡ ಡಾಕ್ಟರ್ ಆಗಿದ್ದು ನಟನೆ ಆಸಕ್ತಿ ಕ್ಷೇತ್ರ ಎಂದು ಇಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ಅದೇ ಥರ ನಟನಾ ಕ್ಷೇತ್ರದಲ್ಲಿಯೇ ಲಾವಣ್ಯ ಮದುವೆಯಾಗುತ್ತಾರೇನೋ ಎಂದುಕೊಂಡಿದ್ದವರಿಗೆ ಲಾವಣ್ಯ ತಮ್ಮದೇ ಕ್ಷೇತ್ರದ ಡೆಂಟಿಸ್ಟ್ ಅನ್ನೇ ಆಯ್ಕೆ ಮಾಡಿಕೊಂಡು ಮದುವೆಯಾಗುತ್ತಿದ್ದಾರೆ. ಇನ್ನು ವಿಧಿ ತಮ್ಮ ಮದುವೆ ಡೇಟ್ ಅನೌನ್ಸ್ ಮಾಡಿರಲಿಲ್ಲ. ಜಸ್ಟ್ ಫೋಟೋಗಳನ್ನು ಹಂಚಿಕೊಂಡು ಹಾರ್ಟ್ ಸಿಂಬಲ್ ಹಾಕಿ ತನ್ನ ಸಂಗಾತಿ ಎಂಬುದರ ಸುಳಿವು ನೀಡಿದ್ದರು. ಅಕ್ಷಯಾಚಾರ್ಯ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿ ಹಾಕುವ ಮೂಲಕ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಸೇವ್ ದ ಡೇಟ್ ಅಂತ ಹಾಕಿ ನವೆಂಬರ್ 11 ಮೆನ್ಷನ್ ಮಾಡಿದ್ದಾರೆ. ಈ ಮೂಲಕ ಲಾವಣ್ಯ ಹಿರೇಮಠ್ ನವೆಂಬರ್ 11ಕ್ಕೆ ಮದುವೆಯಾಗುತ್ತಿದ್ದಾರೆ ಎಂಬುದು ಅರ್ಥವಾಗಿದೆ. ಈ ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ.